ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಒಂದು ರಿಕ್ವೆಸ್ಟೆಡ್ ಡಿಸೈನ್ ನಾನು ಸ್ಯಾರಿಗೆ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಸ್ಯಾರಿ ಕಲರ್ ಕಾಂಬಿನೇಷನ್ ಈ ರೀತಿ ಇದೆ. ಸ್ಯಾರಿ ಪಲ್ಲು ಬಂದು ಪಿಂಕ್ ಕಲರಲ್ಲಿದೆ ಮತ್ತು ಸ್ಯಾರಿ ಬಾಡಿ ಕಲರ್ ಬಂದು ಡಾರ್ಕ್ ಗ್ರೀನ್ ಮತ್ತು ಲೈಟ್ ರಾಮ ಗ್ರೀನಲ್ಲಿದೆ ಕಲರ್ ಕಾಂಬಿನೇಷನ್ ಸ್ಯಾರಿದು. ಬನ್ನಿ ಇದಕ್ಕೆ ಡಿಸೈನ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಫ್ರೆಂಡ್ಸ್, ಇಲ್ಲಿ ನಾನು ಸ್ಯಾರಿ ಸೀದಾ ಸೈಡ್ ಅಂದರೆ ಸ್ಯಾರಿ ಫ್ರಂಟ್ ಸೈಡಿಂದ ನಾನು ಡಿಸೈನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ಈ ರೀತಿ ದಾರ ನಾನು ಒಳಗಡೆ ಎಳ್ಕೊಂಡು ನಾಟ್ ಹಾಕೋತೀನಿ. ನಾನು ಮುಂಚೆನೇ ಇಲ್ಲಿ ದಾರಕ್ಕೆ ನಾಟ್ ಹಾಕಿಟ್ಟಿಲ್ಲ. ನಾನು ಸೀರೆಗೆ ಮಾಡಬೇಕಾದ್ರೆ ಈ ರೀತಿ ದಾರ ಒಳಗಡೆ ಎಳ್ಕೊಂಡು ನಾನು ಗಂಟುಗಳು ಹಾಕೋತೀನಿ. ಟೈಟಾಗಿ 2 ರಿಂದ 3 ಗಂಟುಗಳನ್ನ ನಾನು ಹಾಕೋತೀನಿ ಡಿಸೈನ್ ಈ ಥರ ಮಾಡಬೇಕಂದ್ರೆ, ಅಂದರೆ ಸ್ಯಾರಿಗೆ ಮಾಡಬೇಕಾದ್ರೆ. ಯಾಕಂದರೆ ನಾವು ಗಂಟುಗಳು ಹಾಕೊಂಡಾಗ ಹಿಂದೆಗಡೆ ಗಂಟುಗಳೆಲ್ಲ ಹಾಗೆ ಕಾಣಿಸುತ್ತೆ. ಸೊ ಹಾಗಾಗಿ ನಾನು ಈ ರೀತಿ ಗಂಟುಗಳು ಹಾಕೋತೀನಿ ಸ್ಯಾರಿಗೆ ಮಾಡಬೇಕಾದ್ರೆ. ನಾನು ಎಲ್ಲಿ ದಾರ ತಗೊಂಡು ಗಂಟು ಹಾಕಿದ್ದೆ ಅಲ್ವಾ, ಅದೇ ಪಾಯಿಂಟಿಂದನೇ ನಾನು ಇವಾಗ ಡಿಸೈನ್ ಸ್ಟಾರ್ಟ್ ಮಾಡ್ಕೋತೀನಿ. ನೋಡಿ, ಸೇಮ್ ಪಾಯಿಂಟಿಂದನೇ ನೀಡಲ್ನ ಹಾಕಿ ದಾರ ಈ ರೀತಿ ಒಳಗಡೆ ಎಳ್ಕೊಂಡು ಒಂದು ಚೈನ್ ಹಾಕ್ಕೊಳ್ಳಿ. ನಾನಿವಾಗ 5 ಚೈನ್ಸ್ ಹಾಕ್ಕೋತಾ ಇದ್ದೀನಿ. 2 3 4 5 ಚೈನ್ಸ್ ಹಾಕಿ ನೋಡಿ, ಈ ರೀತಿ ಸ್ಟ್ರೈಟಾಗಿಟ್ಟು ಸೀರೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡ್ಕೊಳ್ಳೋಣ. ಸ್ಟ್ರೈಟಾಗಿಟ್ಟಿನೇ ಲಾಕ್ ಮಾಡ್ಕೊಳ್ಳಿ. ಮತ್ತು ಇವಾಗ ನಾನು 5 ಚೈನ್ಸ್ ಹಾಕೋತಾ ಇದ್ದೀನಿ. 1 2 3 4 ಆ್ಯಂಡ್ 5 ಚೈನ್ಸ್ ಹಾಕಿ ಇದನ್ನು ಕೂಡ ಅಷ್ಟೇ ಈ ರೀತಿ ಸ್ಟ್ರೈಟಾಗಿಟ್ಟು ಸೀರೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಎಲ್ಲೂ ಸುಕ್ಕು ಬರಬಾರ್ದು, ಆ ರೀತಿ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ಯಾರಿ ಫ್ರಂಟ್ ಸೈಡಿಂದ ಸ್ಟಾರ್ಟ್ ಮಾಡ್ತಿರೋದು. ಇದು ಸ್ಯಾರಿ ಬ್ಯಾಕ್ ಸೈಡು. ನೋಡಿ, ಇದು ಫ್ರಂಟ್ ಸೈಡಿಂದ ನಾನು ಡಿಸೈನ್ ಸ್ಟಾರ್ಟ್ ಮಾಡ್ತಿರೋದು. ಮತ್ತು ಇವಾಗ 5 ಚೈನ್ಸ್ ಹಾಕ್ಕೊಳ್ಳಿ. 5 ಚೈನ್ಸ್ ಹಾಕಿ ಈ ರೀತಿ ಸ್ಟ್ರೈಟಾಗಿಟ್ಟು ಸೀರೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಡಿಸೈನ್ ಸ್ಟಾರ್ಟ್ ಮಾಡ್ತಿರೋದು ಸ್ಯಾರಿ ಬಾಡಿ ಕಲರ್ ಯಾವುದಿದೆ ಅಲ್ವಾ, ಆ ಕಲರಲ್ಲಿ ನಾನು ಡಿಸೈನ್ನ ಸ್ಟಾರ್ಟ್ ಮಾಡ್ತಾ ಇರೋದಿಲ್ಲಿ. ನಾನು ಮತ್ತೆ 5 ಚೈನ್ಸ್ ಹಾಕಿ ಈ ರೀತಿ ಸ್ಟ್ರೈಟಾಗಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತೆ 5 ಚೈನ್ಸ್ ಹಾಕ್ಕೊಳ್ಳಿ. 3 4 5 ಚೈನ್ಸ್ ಹಾಕಿ ಈ ರೀತಿ ಸ್ಟ್ರೈಟಾಗಿಟ್ಟು ಸೀರೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಇದೇ ಥರ ಫುಲ್ ಎಂಡ್ವರೆಗೂ 5 ಚೈನ್ಸ್ ಹಾಕಿ ಕಂಟಿನ್ಯೂ ಮಾಡ್ಕೊಳ್ಳಿ. ಫುಲ್ ಸೀರೆ ಎಂಡ್ವರೆಗೂ ಆಗಿದೆ 5 ಚೈನ್ಸ್ ಹಾಕಿ. ನಾನಿವಾಗ ಸೀರೆನ ರಿವರ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ಸ್ಯಾರಿನ ರಿವರ್ಸ್ ಮಾಡಿ ನಾನು ಡಿಸೈನ್ ಮಾಡೋದನ್ನು ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಇವಾಗ ಸ್ಯಾರಿ ರಿವರ್ಸ್ ಆಗುತ್ತೆ. ರಿವರ್ಸ್ ಸೈಡಿಂದ ನಾನಿಲ್ಲಿ ಡಿಸೈನ್ ಸ್ಟಾರ್ಟ್ ಮಾಡ್ತಿರೋದು. ಫಸ್ಟ್ 5 ಚೈನ್ನ ಗ್ಯಾಪ್ಗೆ ನಾನು 2 ಸಿಂಗಲ್ ಕ್ರೋಶೆಟ್ಸ್ನ ಹಾಕ್ಕೋತಾ ಇದ್ದೀನಿ. ಫಸ್ಟು 5 ಚೈನ್ ಗ್ಯಾಪ್ ಏನಿತ್ತಲ್ವ ಅದಕ್ಕೆ 2 ಸಿಂಗಲ್ ಕ್ರೋಶೆಟ್ ಹಾಕಿ ಆದಮೇಲೆ ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು ನೆಕ್ಸ್ಟ್ 5 ಚೈನ್ನ ಗ್ಯಾಪ್ಗೆ ನಾನು ಡಬಲ್ ಕ್ರೋಶೆಟ್ನ ಮಾಡ್ಕೋತಾ ಇದ್ದೀನಿ. ಒಂದು ಸತಿ ದಾರ ತಗೊಳ್ಳಿ, ಇನ್ಸರ್ಟ್ ಮಾಡಿದ್ವಿ, ಮೇಲೆ ಎತ್ತಿದ್ರೆ 3 ಆಗುತ್ತೆ. ಅದರಲ್ಲಿ 2ರಲ್ಲಿ 1 ಮತ್ತು 2ರಲ್ಲಿ 1. ಮತ್ತು ಸೂಜಿ ಮೇಲೆ ಒಂದು ಸತಿ ತಗೊಂಡು ದಾರನ ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇದಿಷ್ಟೇ. ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು ಇನ್ಸರ್ಟ್ ಮಾಡಿ ಮೇಲೆ ತಗೊಂಡು 2ರಲ್ಲಿ 1 ಮತ್ತು 2ರಲ್ಲಿ 1 ಮಾಡೋದು. ಇದಕ್ಕೆ ನಾವು ಡಬಲ್ ಕ್ರೋಶ ಅಂತ ಹೇಳ್ತೀವಿ. ಇಲ್ಲಿ ನಾನೇನು ಡಬಲ್ ಕ್ರೋಶ ಮಾಡ್ತಿರೋದು ನಿಮಗೆ ಫಾಸ್ಟ್ ಆಯಿತು ಅಂತ ಅನಿಸಿದ್ರೆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ವಿಡಿಯೋ ಮೇಲೆ 3 ಡಾಟ್ಸ್ ಬರುತ್ತೆ. ಆ 3 ಡಾಟ್ಸ್ನ ನೀವು ಕ್ಲಿಕ್ ಮಾಡಿದಾಗ ಸ್ಪೀಡನ್ನ ಅಡ್ಜಸ್ಟ್ ಮಾಡ್ಕೊಳ್ಳೋ ಆಪ್ಷನ್ ಸಿಗುತ್ತೆ. ಅಲ್ಲಿ ನೀವು ಸ್ಪೀಡನ್ನ ಸ್ಲೋ ಮಾಡ್ಕೋಬೋದು. ನೋಡಿ, ಮತ್ತೆ ನಾನು ಸೇಮ್ 5 ಚೈನ್ನ ಗ್ಯಾಪ್ಗೆ ನಾನು ಡಬಲ್ ಕ್ರೋಶೆಟ್ಸ್ನ ಮಾಡ್ಕೋತಾ ಇದ್ದೀನಿ. ನಾವೇನು 5 ಚೈನ್ಸ್ ಹಾಕಿ ಲಾಕ್ ಮಾಡಿದ್ವಿ ಅಲ್ವಾ, ಅದೇ 5 ಚೈನ್ಗೆ ನಾನು ಡಬಲ್ ಕ್ರೋಶೆಟ್ಸ್ನ ಮಾಡ್ಕೋತಾ ಇರೋದು. ಇಲ್ಲಿ ಫುಲ್ಲು ಫಿಲ್ ಆಗೋವಷ್ಟು ನಾವು ಡಬಲ್ ಕ್ರೋಶೆಟ್ಸ್ನ ಮಾಡ್ಕೋಬೇಕು. 5 ಚೈನ್ ಏನಿದೆ ಅಲ್ವಾ ಅದು ಫುಲ್ಲು ಫಿಲ್ ಆಗಬೇಕು, ಲೂಸ್ ಬರಬಾರ್ದು ಆರ್ಚು. ಆ ರೀತಿ ನಾವು ಟೈಟಾಗಿಯೇ ಫುಲ್ ಫಿಲ್ ಆಗೋವಷ್ಟು ಡಬಲ್ ಕ್ರೋಶೆಟ್ಸ್ನ ಮಾಡ್ಕೋಬೇಕು. ಸೂಜಿ ಮೇಲೆ ಒಂದು ಸತಿ ದಾರ ತಗೊಳ್ಳಿ, ಇನ್ಸರ್ಟ್ ಮಾಡಿ 2ರಲ್ಲಿ 1 ಮತ್ತು 2ರಲ್ಲಿ 1 ಮಾಡ್ಕೊಳ್ಳಿ. ಮತ್ತು ಡಬಲ್ ಕ್ರೋಶ. ನೋಡಿ, ಇಲ್ಲಿ ಒಟ್ಟು 12 ಡಬಲ್ ಕ್ರೋಶ ಮಾಡಿ ಆಗಿದೆ. ನಾನು ಇವಾಗ ನೆಕ್ಸ್ಟ್ 5 ಚೈನ್ಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತು ಇನ್ನೊಂದು ಸಿಂಗಲ್ ಕ್ರೋಶ ಪಕ್ಕದಲ್ಲೇ
ಮತ್ತು ಇವಾಗ ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು ನೆಕ್ಸ್ಟ್ 5 ಚೈನ್ನ ಗ್ಯಾಪ್ಗೆ ನಾನು ಡಬಲ್ ಕ್ರೋಶ ಮಾಡ್ಕೋತಾ ಇದ್ದೀನಿ. ನೋಡಿ ಇದು ಈ ಥರ ಬರುತ್ತೆ ಆರ್ಚು. ನೋಡಿ ಸೇಮ್ ನೆಕ್ಸ್ಟ್ 5 ಚೈನ್ನ ಗ್ಯಾಪ್ಗೆ ಒಟ್ಟು 12 ಡಬಲ್ ಕ್ರೋಶೆಟ್ಸ್ ಮಾಡಬೇಕು. ಅಂದರೆ 12 ಡಬಲ್ ಕ್ರೋಶೆಟ್ಸು ನಾವು ಮಾಡ್ಕೋಬೇಕಾಗತ್ತೆ. ಮತ್ತು ಫ್ರೆಂಡ್ಸ್ ನಾನು ಪ್ರತಿ ಸತಿ ಹೇಳ್ತಾ ಇರ್ತೀನಿ, ಫಸ್ಟು ಆರ್ಚ್ ಮಾಡೋದಕ್ಕೆ ನಾವು ಎಷ್ಟು ಡಬಲ್ ಕ್ರೋಶೆಟ್ಸ್ ಮಾಡಿರ್ತೀವಿ ಅಲ್ವಾ, ಅಷ್ಟೇ ಡಬಲ್ ಕ್ರೋಶೆಟ್ಸ್ನ ನಾವು ಉಳಿದಂಥ ಆರ್ಚ್ಗಳು ಅಂದರೆ ಸೀರೆಗೆ ಎಷ್ಟು ಆರ್ಚ್ ಬರುತ್ತೋ ಅಷ್ಟು ಆರ್ಚ್ಗಳಿಗೂ ನಾವು 12 ಡಬಲ್ ಕ್ರೋಶೆಟ್ಸ್ ಮಾಡಬೇಕು. ಇಲ್ಲಾಂದರೆ ನಾವು 13 ಮಾಡಿದ್ವಿ ಅಂತ ಅಂದರೆ 13 ಮಾಡ್ಕೋಬೋದು. ನಾವು ಎಷ್ಟು ಫಸ್ಟು ಆರ್ಚ್ಗೆ ಡಬಲ್ ಕ್ರೋಶೆಟ್ ಮಾಡಿರ್ತೀವೋ ಅಷ್ಟನ್ನೇ ನಾವು ಮಾಡ್ಕೋಬೇಕು. ಆವಾಗ ಡಿಸೈನು ಒಂದೇ ಲೆವೆಲ್ಗೆ ನೀಟಾಗಿ ಕಾಣಿಸುತ್ತೆ. ಆರ್ಚ್ಗಳು ಅಷ್ಟೇ ಒಂದು ಚಿಕ್ಕದು ಒಂದು ದೊಡ್ಡದು ಕಾಣಿಸೋದಿಲ್ಲ, ನೀಟಾಗಿ ಕಾಣಿಸುತ್ತೆ ಎಲ್ಲನೂ. ನೋಡಿ ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು ಇನ್ಸರ್ಟ್ ಮಾಡಿ 2ರಲ್ಲಿ 1 ಮತ್ತು 2ರಲ್ಲಿ 1 ಮತ್ತು ಡಬಲ್ ಕ್ರೋಶ ಮತ್ತು ಡಬಲ್ ಕ್ರೋಶ. ಸೂಜಿ ಮೇಲೆ ಒಂದು ಸರ್ತಿ ದಾರ ತಗೊಂಡು ಇನ್ಸರ್ಟ್ ಮಾಡಿ 2ರಲ್ಲಿ 1 ಮತ್ತು 2ರಲ್ಲಿ 1. ನೋಡಿ ಇಲ್ಲೂ ಅಷ್ಟೇ 12 ಡಬಲ್ ಕ್ರೋಶ ಆದಮೇಲೆ ನೆಕ್ಸ್ಟ್ 5 ಚೈನ್ಗೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಅದ್ರ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶ. ನೋಡಿ ಇದು 2 ಆರ್ಚು ಆಗಿದೆ. ಇದು ಸ್ಯಾರಿ ಫ್ರಂಟ್ ಸೈಡಿಗೆ ಬರುತ್ತೆ. ನೋಡಿ ಈ ಥರ ಕಾಣಿಸುತ್ತೆ ಫ್ರಂಟಿಂದ. ಇದು ಬ್ಯಾಕ್ ಸೈಡಿಂದ ನಾನು ಡಿಸೈನ್ ಮಾಡ್ತಿರೋದು. ಇದು ಫ್ರಂಟ್ ಸೈಡಿಂದ ಈ ರೀತಿ ಕಾಣಿಸುತ್ತೆ ನಾವು. ಮತ್ತು ಇವಾಗ ನೆಕ್ಸ್ಟ್ 5 ಚೈನ್ಗೆ ನಾನು ಡಬಲ್ ಕ್ರೋಶೆಟ್ಸ್ನ ಮಾಡ್ಕೋತಾ ಇದ್ದೀನಿ. ಇಲ್ಲೂ ಅಷ್ಟೇ 12 ಡಬಲ್ ಕ್ರೋಶೆಟ್ಸ್ ಬರೋ ಅಷ್ಟು ನಾವು ಮಾಡ್ಕೋಬೇಕಾಗತ್ತೆ. ನೋಡಿ ಡಬಲ್ ಕ್ರೋಶೆಟ್ಸ್ ಎಲ್ಲ ನಾವು ಮಾಡಬೇಕಾದ್ರೆ ಒಂದೇ ಲೆವೆಲ್ಗೆ ಬರಬೇಕು. ಈ ರೀತಿ ಪ್ರತಿಯೊಂದು ಡಬಲ್ ಕ್ರೋಶೆಟ್ಸು ಒಂದೇ ಲೆವೆಲಲ್ಲೇ ಬರಬೇಕು. ಆ ರೀತಿ ಮಾಡ್ಕೋಬೇಕು. ಒಂದು ಸಣ್ಣದು ಒಂದು ಉದ್ದ ಈ ರೀತಿ ಮಾಡ್ಕೋಬೇಡಿ, ಎಲ್ಲ ಒಂದೇ ಲೆವೆಲ್ಗೆ ಬರೋ ರೀತಿ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಎಂಡ್ವರೆಗೂ ಆಗಿದೆ ಇಲ್ಲಿ. ನೋಡಿ ಎಂಡಲ್ಲಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಮಾಡೋದು ಅಂತ. ಯಾಕಂದರೆ ಎಂಡಲ್ಲಿ ಇಲ್ಲಿ ಏನು ನಾನು 5 ಚೈನ್ಗೆ ಲಾಕ್ ಮಾಡ್ತಾ ಇದ್ದೀನಲ್ವಾ, ಆ 5 ಚೈನ್ಗೆ ಲಾಕ್ ಮಾಡಿ ಇನ್ನೊಂದು ಸಿಂಗಲ್ ಕ್ರೋಶ ತಗೋತಾ ಇದ್ದೀನಿ. ಇವಾಗ ಏನು ನೆಕ್ಸ್ಟ್ 5 ಚೈನ್ನ ಗ್ಯಾಪು ಒಂದೇ ಸಿಗುತ್ತೆ ನಮಗೆ. ಸೊ ಆವಾಗ ಯಾವ ರೀತಿ ಎಂಡಲ್ಲಿ ಫಿನಿಶಿಂಗ್ ತಗೋಬೇಕು ಅನ್ನೋದನ್ನು ನಾನು ತೋರಿಸ್ತೀನಿ ಇದರಲ್ಲಿ. ಇಲ್ಲೂ ಅಷ್ಟೇ ನಾವು ಲಾಸ್ಟಲ್ಲಿ 5 ಚೈನ್ ಇದೆ, ಇಲ್ಲಿ ನಾವು ಕಡಿಮೆ ಮಾಡ್ಕೋಬೇಕು ಡಬಲ್ ಕ್ರೋಶೆಟ್ಸ್ ಅನ್ನೋದೆಲ್ಲ ಏನೂ ಇಲ್ಲ. ಇಲ್ಲೂ ಅಷ್ಟೇ ನಾವು 12 ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು. ನೋಡಿ ಫುಲ್ಲು ಫಿಲ್ ಆಗೋ ಅಷ್ಟು ಡಬಲ್ ಕ್ರೋಶೆಟ್ಸ್ನ ಮಾಡ್ಕೊಳ್ಳಿ. ಡಬಲ್ ಕ್ರೋಶೆಟ್ಸ್ ಎಲ್ಲ ಒಂದೇ ಲೆವೆಲ್ಗೆ ಬರಬೇಕು. ಆ ರೀತಿ ನಾವು ಡಬಲ್ ಕ್ರೋಶೆಟ್ಸ್ನ ಮಾಡ್ಕೋಬೇಕು. ಒಂದು ಸಣ್ಣದು ಒಂದು ಉದ್ದ ಈ ಥರ ಡಬಲ್ ಕ್ರೋಶೆಟ್ಸ್ ಆಗಲಿ ತ್ರಿಬಲ್ ಕ್ರೋಶೆಟ್ಸ್ ಆಗಲಿ ಯಾವುದು ಕೂಡ ಆ ರೀತಿ ಮಾಡ್ಕೋಬಾರ್ದು. ಒಂದೇ ಲೆಂತಲ್ಲೇ ಇರಬೇಕು ನಾವು ಮಾಡೋ ಡಬಲ್ ಕ್ರೋಶೆಟ್ಸ್ ಎಲ್ಲ. ನೋಡಿ ಫ್ರೆಂಡ್ಸ್, ಸ್ಪೀಡ್ ಅನಿಸಿದ್ರೆ ನಾನು ಆವಾಗಲೇ ಹೇಳ್ದಂಗೆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ 3 ಡಾಟ್ಸ್ ಬರುತ್ತೆ, 3 ಚುಕ್ಕೆಗಳು ಬರುತ್ತೆ. ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡಾಗ ಅಲ್ಲಿ ಸ್ಪೀಡ್ ಅನ್ನೋ ಆಪ್ಷನ್ ಇರುತ್ತೆ. ಅಲ್ಲಿ ನೀವು ಸ್ಲೋ ಕೂಡ ಮಾಡಿ ನಾನು ಮಾಡ್ತಾ ಇರೋ ವಿಡಿಯೋನ ನೋಡ್ಕೋಬೋದು ನೀವು. ನೋಡಿ ಇಲ್ಲೂ ಅಷ್ಟೇ 12 ಡಬಲ್ ಕ್ರೋಶೆಟ್ ಮಾಡಿ ಆಗಿದೆ. ಇವಾಗ ನಾನು ಲಾಕ್ ಮಾಡಬೇಕಾದ್ರೆ ಸೀರೆನಲ್ಲಿ ಇಲ್ಲಿ ಸ್ವಲ್ಪ ಜಾಗ ಬಿಟ್ಟಿರ್ತೀವಿ ಅಲ್ವಾ, ನೋಡಿ ಇಲ್ಲಿಗೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತು ಇವಾಗ ನಾವೇನು ಲಾಕ್ ಮಾಡಿದ್ವಿ ಅಲ್ವಾ, ಅದ್ರ ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ ಅದ್ರ ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡ್ಕೋತಾ ಇದ್ದೀನಿ. ನೀಟಾಗಿ ಸ್ವಲ್ಪ ಜಾಗ ಇದ್ರೂ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಜಾಗನ ಅಡ್ಜಸ್ಟ್ ಮಾಡಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಇವಾಗ ನಾನು ಸ್ಯಾರಿನ ರಿವರ್ಸ್ ಮಾಡ್ಕೋತೀನಿ. ನೋಡಿ ಅಡ್ಜಸ್ಟ್ ಮಾಡ್ಕೊಂಡ್ರೂ ಅದೇನು ಅಷ್ಟು ಆಡಾಗಿ ಕಾಣಿಸೋದಿಲ್ಲ. ನಾನಿವಾಗ ಸ್ಯಾರಿ ರಿವರ್ಸ್ ಮಾಡ್ಕೋತಾ ಇದ್ದೀನಿ. ರಿವರ್ಸ್ ಮಾಡಿ ನಾನಿವಾಗ ಚೈನ್ಸ್ ಹಾಕೋತಾ ಇದ್ದೀನಿ. ನೋಡಿ ಇದು ಫ್ರಂಟ್ ಸೈಡಿಂದ ಈ ರೀತಿ ಬರುತ್ತೆ ಡಿಸೈನು. ನಾನಿಲ್ಲಿ ಚೈನ್ಸ್ ಹಾಕೋತಾ ಇದ್ದೀನಿ. 1 2 3 4 ಚೈನ್ಸ್ ಹಾಕಿ ನೋಡಿ 1 2 3 4 ಡಬಲ್ ಕ್ರೋಶೆಟ್ನ ಬಿಟ್ಟು ನಾವು 5ನೇದಕ್ಕೆ ಲಾಕ್ ಮಾಡ್ಕೊಳ್ಳೋಣ. ಮತ್ತು ಇವಾಗ ಲಾಕ್ ಮಾಡಿ ಆದಮೇಲೆ ಮತ್ತೆ ನಾವು 5 ಚೈನ್ಸ್ ಹಾಕ್ಕೊಳ್ಳೋಣ. 1 2 3 4 5. ನಾನಿವಾಗ ಯಾವ ರೀತಿ ಲಾಕ್ ಮಾಡ್ತೀನಿ ಅನ್ನೋದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಆರ್ಚ್ ಎಂಡಲ್ಲಿ
3 ಡಬಲ್ ಕ್ರೋಶೆಟ್ ಬಿಟ್ಟು 4ನೇದಕ್ಕೆ ನಾವು ಲಾಕ್ ಮಾಡ್ಕೋಬೇಕು. ಮತ್ತು 5 ಚೈನ್ಸ್ ಹಾಕ್ಕೊಳ್ಳಿ. ಇವಾಗ 5 ಚೈನ್ಸ್ ಹಾಕಿ ನೆಕ್ಸ್ಟ್ ಆರ್ಚ್ ಸ್ಟಾರ್ಟಿಂಗು, ಇಲ್ಲಿ ಆರ್ಚ್ ಸ್ಟಾರ್ಟಿಂಗ್ ಇದೆಯಲ್ಲ, ಇಲ್ಲಿ 3 ಡಬಲ್ ಕ್ರೋಶೆಟ್ಸ್ನ ಬಿಟ್ಟು 4ನೇದಕ್ಕೆ ನಾವು ಲಾಕ್ ಮಾಡ್ಕೊಳ್ಳೋಣ. ಮತ್ತು ಇವಾಗ 5 ಚೈನ್ಸ್ ಹಾಕ್ಕೊಳ್ಳಿ. 1 2 3 4 5 ಚೈನ್ಸ್ ಹಾಕಿ ಇಲ್ಲಿ ಆರ್ಚ್ ಎಂಡ್ ಇದೆಯಲ್ಲ, ಎಂಡ್ ಪಾರ್ಟು, ಇಲ್ಲಿ 3 ಡಬಲ್ ಕ್ರೋಶೆಟ್ ಬಿಟ್ಟು 4ನೇದಕ್ಕೆ ನಾವು ಲಾಕ್ ಮಾಡ್ಕೊಳ್ಳೋಣ. ಮತ್ತು ಇವಾಗ 5 ಚೈನ್ಸ್ ಹಾಕ್ಕೊಳ್ಳಿ. 5 ಚೈನ್ಸ್ ಹಾಕಿ ನೆಕ್ಸ್ಟ್ ಆರ್ಚ್ ಸ್ಟಾರ್ಟಿಂಗಿಂದ 3 ಡಬಲ್ ಕ್ರೋಶೆಟ್ ಬಿಟ್ಟು 4ನೇ ಡಬಲ್ ಕ್ರೋಶೆಟ್ಗೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತು 5 ಚೈನ್ಸ್ ಹಾಕ್ಕೊಳ್ಳಿ. 3 4 5 ಚೈನ್ಸ್ ಹಾಕಿ ಅದೇ ಆರ್ಚ್ನ ಎಂಡಿಂದ ಕೌಂಟ್ ಮಾಡ್ಕೊಳ್ಳಿ. ಎಂಡಿಂದ 3 ಡಬಲ್ ಕ್ರೋಶೆಟ್ ಬಿಟ್ಟು 4ನೇದಕ್ಕೆ ಲಾಕ್ ಮಾಡ್ಕೊಳ್ಳಿ. ಮತ್ತು 5 ಚೈನ್ಸ್ ಹಾಕಿ ನೆಕ್ಸ್ಟ್ ಆರ್ಚ್ಗೆ 3 ಡಬಲ್ ಕ್ರೋಶೆಟ್ಸ್ನ ಸ್ಕಿಪ್ ಮಾಡಿ 4ನೇದಕ್ಕೆ ನಾವು ಲಾಕ್ ಮಾಡ್ಕೊಳ್ಳೋಣ. ನೋಡಿ, ನಾನು ಏನು ತೋರಿಸ್ದೆ ಅಲ್ವಾ, ಇದೇ ರೀತಿ ಫುಲ್ ಎಂಡ್ವರೆಗೂ ಕಂಟಿನ್ಯೂ ಮಾಡಿ. ನೋಡಿ, ಇಲ್ಲಿ ಆರ್ಚ್ ಎಂಡಲ್ಲೂ ಅಷ್ಟೇ 3 ಡಬಲ್ ಕ್ರೋಶೆಟ್ ಬಿಟ್ಟಿದ್ದೀನಿ, ಆರ್ಚ್ ಸ್ಟಾರ್ಟಿಂಗಲ್ಲೂ ಅಷ್ಟೇ 3 ಡಬಲ್ ಕ್ರೋಶೆಟ್ ಬಿಟ್ಟು 4ನೇದಕ್ಕೆ ನಾನು ಲಾಕ್ ಮಾಡ್ಕೊಂಡಿರೋದು. ಇದೇ ರೀತಿ ಫುಲ್ ಎಂಡ್ವರೆಗೂ ಕಂಟಿನ್ಯೂ ಮಾಡ್ಕೊಳ್ಳಿ. ಇದು ನಾನು ಮಾಡೋ ಪ್ರೊಸೀಜರು ಈ ಡಿಸೈನ್ನ ಮಾಡೋದಕ್ಕೆ. ಬಟ್ ನಿಮಗೆ ಯಾವ ರೀತಿ ಕನ್ವಿನಿಯೆಂಟ್ ಇರುತ್ತೋ ನೀವು ಆ ರೀತಿ ಕೂಡ ಮಾಡ್ಕೋಬೋದು. ಬಟ್ ಇದು ನಾನು ಮಾಡೋದು ಪ್ರೊಸೀಜರು. ಇದೇ ರೀತಿ ಕಂಟಿನ್ಯೂ ಮಾಡಿ ಎಂಡ್ವರೆಗೂ. ಫ್ರೆಂಡ್ಸ್, ಎಂಡ್ವರೆಗೂ ಮಾಡಿ ಆಗಿದೆ ಡಿಸೈನ್ ಇದು. ನೋಡಿ, ಇದು ಡಿಸೈನು ರಿವರ್ಸ್, ಸ್ಯಾರಿ ರಿವರ್ಸ್ ಸೈಡಿಂದ ನಾನು ಮಾಡ್ಕೊಂಡಿದ್ದಲ್ವಾ, ಈ ರೀತಿ ಕಾಣಿಸುತ್ತೆ. ಮತ್ತು ಇವಾಗ ನೆಕ್ಸ್ಟ್ ಲೇಯರ್ ಮಾಡೋದಕ್ಕೂ ನಾನು ಸ್ಯಾರಿ ರಿವರ್ಸ್ ಸೈಡಿಂದನೇ ಡಿಸೈನ್ನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಸ್ಯಾರಿ ರಿವರ್ಸಿಂದನೇ ನಾನು ಮಾಡ್ಕೊಳ್ಳೋದು. ನಾವು ಎಲ್ಲಿ ಲಾಕ್ ಮಾಡಿದ್ವಿ ಅಲ್ವಾ, ಅಲ್ಲಿ ನಾವು 5 ಚೈನ್ ಹಾಕಿ ಲಾಕ್ ಮಾಡಿದ್ವಿ ಅಲ್ವಾ, ನೋಡಿ ಈ ಪಾರ್ಟ್ ನಾನು ತೋರಿಸ್ತಾ ಇದ್ದೀನಲ್ವಾ, ಇಲ್ಲಿ ಲಾಕ್ ಇದೆ ಅಲ್ವಾ, ಈ ಲಾಕ್ನ ಮೇಲೆ ನಾನು ದಾರಾನ ಎಳ್ಕೊತೀನಿ. ಅಂದರೆ ನೀಡಲ್ನ ಒಳಗಡೆ ಹಾಕಿ ದಾರ ಇಲ್ಲೂ ಕೂಡ ನಾನು ಗಂಟು ಹಾಕಿಲ್ಲ. ಈ ರೀತಿ ದಾರ ಎಳ್ಕೊಂಡು ನಾವು ನಾರ್ಮಲ್ ಹೇಗೆ ಗಂಟುಗಳು ಹಾಕ್ತೀವಿ ಅಲ್ವಾ, ಆ ರೀತಿ ನಾನು ಗಂಟುಗಳನ್ನ ಹಾಕೋತೀನಿ. ಇಲ್ಲೂ ಅಷ್ಟೇ 3 ಗಂಟುಗಳು ಬರಬೇಕು, ಆ ರೀತಿ ನಾವು ಗಂಟುಗಳನ್ನ ಹಾಕ್ಕೊಳ್ಳೋಣ. ಗಂಟುಗಳು ಸ್ವಲ್ಪ ಟೈಟಾಗೇ ಹಾಕ್ಕೊಳ್ಳಿ. ಯಾಕಂದರೆ ನಾವು ಗಂಟು ಏನು ಹಾಕ್ತೀವಿ ಅಲ್ವಾ, ಆ ಗಂಟುಗಳ ಮೇಲೆ ನಾವು ಮಾಡೋ ಡಿಸೈನ್ ನಿಂತಿರುತ್ತೆ. ಗಂಟುಗಳೆಲ್ಲ ಹಾಕಿ ಆದಮೇಲೆ ಸೇಮ್ ಪಾಯಿಂಟ್ಗೆ ನಾನು ನೀಡಲ್ ಹಾಕಿ ದಾರ ಒಳಗಡೆ ತಗೋತೀನಿ. ನೋಡಿ, ಸೇಮ್ ಪಾಯಿಂಟ್ಗೆ ನೀಡಲ್ನ ಹಾಕಿ ದಾರ ಒಳಗಡೆ ತಗೊಳ್ಳೋಣ. ಒಳಗಡೆ ತಗೊಂಡು ಒಂದು ಚೈನ್ ಹಾಕ್ಕೊಳ್ಳಿ. ಚೈನ್ ಹಾಕಿ ಆದಮೇಲೆ ಇಲ್ಲೇನು ನಾವು 5 ಚೈನ್ ಹಾಕಿದ್ವಿ ಅಲ್ವಾ, ಈ 5 ಚೈನ್ಗೆ ನಾನು 2 ಸಿಂಗಲ್ ಕ್ರೋಶ ಮಾಡ್ಕೋತಾ ಇದ್ದೀನಿ. ಫಸ್ಟು 5 ಚೈನ್ಗೆ 2 ಸಿಂಗಲ್ ಕ್ರೋಶ, 1 2 ಸಿಂಗಲ್ ಕ್ರೋಶ ಮಾಡಿ, ಮತ್ತು ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು ಇಲ್ಲಿ 5 ಚೈನ್ ಇತ್ತಲ್ವ, ಈ 5 ಚೈನ್ನ ಗ್ಯಾಪ್ಗೆ ನಾನು ಡಬಲ್ ಕ್ರೋಶನ ಮಾಡ್ಕೋತಾ ಇದ್ದೀನಿ. ಮತ್ತು ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು ಇನ್ಸರ್ಟ್ ಮಾಡಿ 2ರಲ್ಲಿ 1 ಮತ್ತು 2ರಲ್ಲಿ 1 ಮಾಡ್ಕೊಳ್ಳಿ. ಮತ್ತು ಡಬಲ್ ಕ್ರೋಶ, ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು 2ರಲ್ಲಿ 1 ಮತ್ತು 2ರಲ್ಲಿ 1 ಮಾಡೋದಕ್ಕೆ ನಾವು ಡಬಲ್ ಕ್ರೋಶ ಅಂತ ಹೇಳ್ತೀವಿ. ಇಲ್ಲೇನು 5 ಚೈನ್ನ ಗ್ಯಾಪ್ ಇದೆ ಅಲ್ವಾ, ಈ 5 ಚೈನ್ನ ಗ್ಯಾಪ್ಗೂ ಕೂಡ ನಾನು 12 ಡಬಲ್ ಕ್ರೋಶೆಟ್ಸ್ನ ಮಾಡ್ಕೋತೀನಿ. ಯಾಕಂದರೆ ನಾವು ಬೇಸಲ್ಲಿ ನಾವೇನು ಆರ್ಚ್ಗಳನ್ನ ಮಾಡಿದ್ವಿ ಅಲ್ವಾ, ಅಲ್ಲಿ ನಾನು 12 ಡಬಲ್ ಕ್ರೋಶೆಟ್ಸ್ ಮಾಡಿನೇ ನಾನು ಆರ್ಚ್ಗಳನ್ನ ಮಾಡಿರೋದು. ಸೊ ಹಾಗಾಗಿ ಆರ್ಚ್ನ ಮೇಲೆ ಆರ್ಚ್ ಬರ್ತಾ ಇದೆ ಅಲ್ವಾ, ಅಂದರೆ 2 ಆರ್ಚ್ನ ಮಧ್ಯಕ್ಕೆ ಮೇಲ್ಗಡೆಗೆ ಆರ್ಚ್ ಮಾಡ್ತಾ ಇರೋದು ಇಲ್ಲಿ. ಸೊ ಇಲ್ಲೂ ಅಷ್ಟೇ ನಾನು 12 ಡಬಲ್ ಕ್ರೋಶೆಟ್ ಬರಬೇಕು, ಆ ರೀತಿ ನಾನು ಮಾಡ್ಕೋತಾ ಇದ್ದೀನಿ 5 ಚೈನ್ನ ಗ್ಯಾಪ್ಗೆ. ನೋಡಿ, ಡಬಲ್ ಕ್ರೋಶೆಟ್ಸ್ ಎಲ್ಲ ಒಂದೇ ಲೆವೆಲ್ಗೆ ಬರಬೇಕು, ಆ ರೀತಿ ನಾವು ಮಾಡ್ಕೊಂಡಾಗ ಆರ್ಚ್ ನೀಟಾಗಿ ಕಾಣಿಸುತ್ತೆ. ಒಂದು ಡಬಲ್ ಕ್ರೋಶ ಉದ್ದ ಮಾಡಿಕೊಂಡು ಒಂದು ಡಬಲ್ ಕ್ರೋಶ ನಾವು ತುಂಡ ಮಾಡಿಕೊಂಡ್ರೆ, ಅಂದರೆ ಚಿಕ್ಕದು ಮಾಡಿಕೊಂಡ್ರೆ ಡಬಲ್ ಕ್ರೋಶೆಟ್ಸ್ ಅಷ್ಟು ನೀಟಾಗಿ ಕಾಣಿಸೋದಿಲ್ಲ. ಜೊತೆಗೆ ಆರ್ಚ್ ಕೂಡ ಅಷ್ಟೇ ಅಷ್ಟು ನೀಟಾಗಿ ನಮಗೆ ಕಾಣಿಸೋದಿಲ್ಲ. ನೋಡಿ, ನೀಟಾಗಿ ಮಾಡ್ಕೊಳ್ಳಿ. ವಿಡಿಯೋ ಏನಾದರೂ ಸ್ಪೀಡ್ ಆಯಿತು ಅಂದರೆ ಅಡ್ಜಸ್ಟ್ ಮಾಡ್ಕೋಬೋದು ನೀವು. ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ 3 ಡಾಟ್ಸ್ ಬರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ ನೀವು
ಸ್ಪೀಡ್ನ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ನೋಡಿ ಇಲ್ಲಿ 12 ಡಬಲ್ ಕ್ರೋಶ ಆದಮೇಲೆ ನೆಕ್ಸ್ಟು 5 ಚೈನ್ನ ಗ್ಯಾಪ್ಗೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ ಆರ್ಚು. ಮತ್ತು ಇವಾಗ ಅದೇ 5 ಚೈನ್ನ ಗ್ಯಾಪ್ಗೆ ನಾನು ಒಂದು ಸಿಂಗಲ್ ಕ್ರೋಶ ಮಾಡ್ಕೋತಾ ಇದ್ದೀನಿ. ಸಿಂಗಲ್ ಕ್ರೋಶ ಆದಮೇಲೆ ಇವಾಗ ನೆಕ್ಸ್ಟ್ ನೋಡಿ ಇದು ಈ ರೀತಿ ಬರುತ್ತೆ. ಇದು ಫ್ರಂಟ್ ಸೈಡಿಂದ ಈ ರೀತಿ ಕಾಣಿಸುತ್ತೆ ಡಿಸೈನು. ಇವಾಗ ನೆಕ್ಸ್ಟ್ 5 ಚೈನ್ನ ಗ್ಯಾಪ್ಗೆ ನಾವು ಡಬಲ್ ಕ್ರೋಶೆಟ್ಸ್ನ ಮಾಡ್ಕೊಳ್ಳೋಣ. ನೋಡಿ ಈ 5 ಚೈನ್ನ ಗ್ಯಾಪ್ಗೆ ಡಬಲ್ ಕ್ರೋಶೆಟ್ಸ್ನ ಮಾಡ್ಕೊಳ್ಳೋಣ. ಸೂಜಿ ಮೇಲೆ ಒಂದು ಸತಿ ದಾರ ತೊಗೊಂಡು ಮಾಡೋದಕ್ಕೆ ನಾವು ಡಬಲ್ ಕ್ರೋಶೆಟ್ಸ್ ಅಂತ ಹೇಳ್ತೀವಿ. ಮತ್ತು ಡಬಲ್ ಕ್ರೋಶ ಸೇಮ್ 5 ಚೈನ್ ಏನಿತ್ತಲ್ವ ಅದೇ 5 ಚೈನ್ನ ಗ್ಯಾಪ್ಗೆ ಡಬಲ್ ಕ್ರೋಶ ಮಾಡ್ಕೋಬೇಕು. ಫ್ರೆಂಡ್ಸ್ ಇಲ್ಲಿ ಗಮನ ಇಟ್ಟು ನೋಡ್ಕೊಳ್ಳಿ. ನಾನು ಬೇಸ್ ಲೈನ್ನ ಸ್ಟಾರ್ಟ್ ಮಾಡಬೇಕಾದ್ರೂ ಅಷ್ಟೇ 5 ಚೈನ್ಸ್ ಹಾಕಿ ಲಾಕ್ ಮಾಡಿ ಫುಲ್ ಸ್ಯಾರಿ ನಾನು ಬೇಸ್ ಲೈನ್ನ ಮಾಡ್ಕೊಂಡಿದ್ದೆ. ಆಮೇಲೆ ನಾನು ಆರ್ಚ್ನ ಮಾಡ್ಕೊಂಡು ಬಂದಿದ್ದು. ಆಮೇಲೆ ಆರ್ಚ್ನ ಮೇಲೆ ಮತ್ತೆ ನಾನು ಬೇಸ್ ಮಾಡಿಕೊಂಡೆ ನೆಕ್ಸ್ಟ್ ಲೇಯರ್ ಮಾಡೋದಕ್ಕೆ. ಸೊ ಅಲ್ಲೂ ಅಷ್ಟೇ 5 ಚೈನ್ಸ್ ಹಾಕಿ ನಾನು ಕಂಪ್ಲೀಟ್ ಬೇಸ್ ಮಾಡಿಕೊಂಡೆ ಸೆಕೆಂಡ್ ಲೇಯರ್ ಆರ್ಚ್ಗೆ. ಅಂದರೆ ಪಿಂಕ್ ಕಲರಲ್ಲಿ ನಾನು ಮಾಡ್ತಾಯಿದ್ದೀನಲ್ವ ಅದಕ್ಕೆ ನಾನು 5 ಚೈನ್ ಬೇಸ್ನ ಮಾಡಿಕೊಂಡೆ. ಅದೇ ರೀತಿ ನೀವು ಮಾಡ್ಕೊಳ್ಳಿ. ನೋಡಿ ಇಲ್ಲಿ ನಾನು ಯಾವ ರೀತಿ ಡಬಲ್ ಕ್ರೋಶೆಟ್ ಮಾಡ್ತಾಯಿದ್ದೀನಿ ಅಲ್ವಾ ಅದೇ ರೀತಿ ಒಂದೇ ಲೆವೆಲ್ಗೆ ಬರೋ ಥರ ಮಾಡ್ಕೊಳ್ಳಿ. ಈ ಡಿಸೈನು ನಾವೇನು ಮಾಡ್ತೀವಿ ಅಲ್ವಾ ಕಂಪ್ಲೀಟ್ ಈ ಡಿಸೈನ್ ಬಂದು ಆರ್ಚ್ಗಳ ಮೇಲೇ ನಿಂತ್ಕೊಳ್ಳುತ್ತೆ ಡಿಸೈನ್ ಇದು. ನಾವು ಆರ್ಚ್ ಎಷ್ಟು ನೀಟಾಗಿ ಮಾಡ್ತೀವೋ ಡಿಸೈನು ಅಷ್ಟೇ, ಸ್ಯಾರಿ ಲುಕ್ಕು ಕೂಡ ಅಷ್ಟೇ ನೀಟಾಗಿ ಕಾಣಿಸುತ್ತೆ. ಸೊ ಇಲ್ಲಿ ನಾವು ಮಾಡ್ಕೋಬೇಕಾದ್ರೆ ಒಂದೇ ಲೆವೆಲ್ಗೆ ಬರೋ ರೀತಿ ನಾವು ಮಾಡ್ಕೋಬೇಕು. ನೋಡಿ ಇಲ್ಲಿ 5 ಚೈನ್ಗೆ ನಾನು 12 ಡಬಲ್ ಕ್ರೋಶೆಟ್ಸ್ನ ಹಾಕೋತಾ ಇದ್ದೀನಿ. ನೋಡಿ ಇಲ್ಲಿ ನೆಕ್ಸ್ಟ್ 5 ಚೈನ್ ಇತ್ತಲ್ವ ಈ 5 ಚೈನ್ನ ಗ್ಯಾಪ್ಗೆ ನಾನು ಆರ್ಚ್ನ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶ. ನೋಡಿ ಇದು ಡಿಸೈನ್ ಈ ರೀತಿ ಬರುತ್ತೆ. ಇದು ರಿವರ್ಸ್ ಸ್ಯಾರಿ ರಿವರ್ಸ್ ಸೈಡಿಂದ ಈ ರೀತಿ ಕಾಣಿಸುತ್ತೆ. ಇದು ಬಂದು ಸ್ಯಾರಿ ಫ್ರಂಟ್ ಸೈಡ್ ಇವಾಗ ನಾನು ತೋರಿಸ್ತಾ ಇದ್ದೀನಲ್ವ ಇದು ಸ್ಯಾರಿ ಫ್ರಂಟ್ ಸೈಡಿಂದ ಈ ರೀತಿ ಕಾಣಿಸುತ್ತೆ ಡಿಸೈನ್ ಇದು. ಫುಲ್ ಇದೇ ರೀತಿ ಎಂಡ್ವರೆಗೂ ಕಂಟಿನ್ಯೂ ಮಾಡಿ. ಫ್ರೆಂಡ್ಸ್ ಏನು ನೀವು ನೋಡ್ತಾ ಇದ್ದೀರಾ ಸ್ಯಾರಿ ಫುಲ್ಲು ಮಾಡಿ ಆಗಿದೆ. ನೋಡಿ ಇದು ಡಿಸೈನ್ ಈ ರೀತಿ ಕಾಣಿಸ್ತಾ ಇದೆ. ಇದು ಬಂದು ಸ್ಯಾರಿ ರಿವರ್ಸ್ ಸೈಡಿಂದ ನಾನು ತೋರಿಸ್ತಾ ಇರೋದು. ಸ್ಯಾರಿ ರಿವರ್ಸ್ ಸೈಡಿಂದ ಬಂದು ಡಿಸೈನು ಈ ರೀತಿ ಕಾಣಿಸ್ತಾ ಇದೆ. ನಾವು ಇದನ್ನು ಸ್ಯಾರಿ ಫ್ರಂಟ್ ಸೈಡಿಂದ ನೋಡಬೇಕು ಅಂದರೆ ನೋಡಿ ಈ ರೀತಿ ಕಾಣಿಸುತ್ತೆ ಡಿಸೈನು. ನಾನು ಈ ಡಿಸೈನ್ ಬಂದು ಅಂದರೆ ಡಬಲ್ ಕ್ರೋಶೆಟ್ಸ್ ಎಲ್ಲ ಉಲ್ಟಾ ಕಾಣಿಸೋ ಥರ ನಾನು ಸ್ಯಾರಿಗೆ ಮಾಡ್ಕೊಂಡಿದ್ದೀನಿ. ಆ ಥರ ಮಾಡ್ಕೊಂಡಾಗ ಒಂದು ಲುಕ್ಕು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಇದು ನೋಡಿ ರಿವರ್ಸ್ ಸೈಡಿಂದ ಈ ರೀತಿ ಕಾಣಿಸುತ್ತೆ. ನಿಮಗೆ ಈ ಥರ ರಿವರ್ಸಲ್ಲಿ ಡಿಸೈನ್ ಬೇಡ ಅಂತ ಅಂದರೆ ನಾನೇನು ಮಾಡಿಕೊಂಡೆ ಅಲ್ವಾ ಸ್ಯಾರಿ ಸೀದಾ ಸೈಡಿಂದನೇ ನಾನು ಸ್ಟಾರ್ಟ್ ಮಾಡಿದೆ ಫಸ್ಟು 5 ಚೈನ್ಸ್ ಹಾಕಿ. ನಿಮಗೆ ಬೇಕಂದರೆ ಸ್ಯಾರಿ ರಿವರ್ಸ್ ಸೈಡಿಂದ ನೀವು 5 ಚೈನ್ನ ಬೇಸ್ ಹಾಕಿ ಮಾಡಿಕೊಂಡಾಗ ಈ ರೀತಿ ಉಲ್ಟಾ ಬರೋದಿಲ್ಲ. ಅದು ಡಬಲ್ ಕ್ರೋಶೆಟ್ಸ್ ನಾವು ಯಾವ ರೀತಿ ಮಾಡ್ತೀವೋ ಆ ರೀತಿ ಕಾಣಿಸುತ್ತೆ. ಬಟ್ ಇಲ್ಲಿ ನಾನು ಸ್ಟಾರ್ಟ್ ಮಾಡಬೇಕಾದ್ರೇ ಹೇಳಿದೆ ನಾನು ಸ್ಯಾರಿ ಸೀದಾ ಸೈಡಿಂದ ಮಾಡ್ಕೊಂಡಿದ್ದು ಅಂತ. ನೋಡಿ ಇದು ಡಿಸೈನು ಈ ರೀತಿ ಬರುತ್ತೆ. ನಾನು ಇದಕ್ಕೆ ಕುಚ್ಚುಗಳನ್ನ ಹಾಕಿ ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್ ಡಿಸೈನ್ ಕಂಪ್ಲೀಟ್ ಆಗಿದೆ. ನೋಡಿ ಈ ರೀತಿ ಕಾಣಿಸುತ್ತೆ ಡಿಸೈನು. ನಾನು ಒಂದೊಂದು ಆರ್ಚ್ ಎಂಡ್ ಆದಾಗ ನಾವೇನು 5 ಚೈನ್ ಹಾಕಿದ್ವಿ ಅಲ್ವಾ ಅಲ್ಲಿಗೆ ನಾನು ಕುಚ್ಚನ್ನ ಹಾಕಿದ್ದೀನಿ. ಮತ್ತು ಇದಕ್ಕೆ ಬಾಲ್ ಚೈನ್ ಕೂಡ ನಾನು ಅಂಟಿಸ್ಕೊಂಡಿದ್ದೀನಿ. ಮತ್ತು ಒಂದೊಂದು ಆರ್ಚ್ ಎಂಡ್ ಆಗೋ ಕಡೆನೂ ನಾನು ಒಂದೊಂದು ಕುಂದನ್ಸ್ ಕೂಡ ಇಟ್ಟಿದ್ದೀನಿ. ನೋಡಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನಿಮಗೆ ನೀಟಾಗಿ ಗೊತ್ತಾಗ್ತಾ ಇದೆ. ಇಲ್ಲಿ ಕುಚ್ಚುಗಳನ್ನ ಕಟ್ಟೋದಕ್ಕೆ ನಾನು 120 ಸ್ಟ್ಯಾಂಡ್ಸ್ ಅಷ್ಟೇ ಥ್ರೆಡ್ ತೊಗೊಂಡಿರೋದು, 127 ದಾರ ತೊಗೊಂಡಿದ್ದೀನಿ. ನಾನು ಇದೇ ಡಿಸೈನು ಇನ್ನೊಂದು ಸ್ಯಾರಿ ಕೂಡ ಮಾಡಿದ್ದೆ, ಅಂದರೆ ತುಂಬ ಹಳೇದು ಡಿಸೈನ್ ಇದು ನಾನು ಮಾಡಿದ್ದು. ನೋಡಿ ಇದು ರಿವರ್ಸ್ ಮಾಡ್ಕೊಂಡಾಗ ಇದು ಕೂಡ ಈ ರೀತಿ ಕಾಣಿಸುತ್ತೆ. ನಾನು ಸ್ಯಾರಿನಲ್ಲಿ ಇಲ್ಲೂ ಅಷ್ಟೇ ರಿವರ್ಸ್ ಡಿಸೈನು ಮಾಡಿರೋದು. ಈ ಡಿಸೈನ್ಗೆ ನಾವು ಚಾರ್ಜ್ ಮಾಡ್ಬೋದು ಅಂದರೆ 950ಇಂದ 1250ವರೆಗೂ ಚಾರ್ಜ್ ಮಾಡ್ಬೋದು. ಫ್ರೆಂಡ್ಸ್ ಇವತ್ತಿನ ಡಿಸೈನ್ ನಿಮ್ಗೆ ಇಷ್ಟ ಆದರೆ ಒಂದ್ಸತಿ ಲೈಕ್ ಮಾಡೋದನ್ನು ಮರಿಬೇಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.